ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿಯನ್ನ ಸಿದ್ದು ಸರ್ಕಾರದಿಂದ ಕೊಟ್ಟಿರುವಂತದ್ದು 7ನೇ ವೇತನ ಜಾರಿಗೆ 7ನೇ ವೇತನ ಆಯೋಗ ಜಾರಿಗೆ ತೀರ್ಮಾನವನ್ನ ಮಾಡಿದೆ. ಆಗಸ್ಟ್ 1ರಿಂದ 7ನೇ ವೇತನ ಆಯೋಗ ಜಾರಿಯಾಗುತ್ತೆ. ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯ ಇದು. ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಇದು. ಸಿದ್ದು ಸರ್ಕಾರದಿಂದ 7ನೇ ವೇತನ ಜಾರಿಗೆ ತೀರ್ಮಾನ ಆಗಿದೆ. 7ನೇ ವೇತನ ಆಯೋಗ ಜಾರಿಗೆ ಈಗಾಗಲೇ ತೀರ್ಮಾನವನ್ನ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಆಗಸ್ಟ್ 1ರಿಂದ 7ನೇ ವೇತನ ಆಯೋಗ ಜಾರಿಗೆ ಬರುತ್ತೆ. ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಮಹತ್ವದ ನಿರ್ಣಯವನ್ನ ಸಿಎಂ ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ದಾರೆ. ನೌಕರಿಗೆ ಲಾಭ ಯಾವ ರೀತಿಯಾಗಿ ಆಗುತ್ತೆ? ಹಾಗಾದರೆ ಸರ್ಕಾರಿ ನೌಕರಿಗೆ 27.5% ವೇತನ ಹೆಚ್ಚಳ ಆಗುತ್ತೆ. ಈ ಹಿಂದೆ 17% ವೇತನ ಹೆಚ್ಚಳವಾಗಿತ್ತು. ಬಿಜೆಪಿ ಸರ್ಕಾರ ಇದ್ದಾಗ 17% ಹೆಚ್ಚಳವಾಗಿತ್ತು. ಈಗ ಹೆಚ್ಚುವರಿಯಾಗಿ 10.5% ಹೆಚ್ಚಳ ಆಗುತ್ತೆ. ಒಟ್ಟು 27.5% ವೇತನವನ್ನು ಹೆಚ್ಚಿಸಲಾಗಿದೆ. ಮುಂದಿನ ತಿಂಗಳು ಆಗಸ್ಟ್ 1ರಿಂದಲೇ ಇದು ಜಾರಿಗೆ ಬರುತ್ತೆ. ಸರ್ಕಾರಕ್ಕೆ 7,500 ಕೋಟಿ ರೂಪಾಯಿ ಈಗ ಹೊರೆ ಆಗಲಿದೆ. 6ನೇ ವೇತನ ಜಾರಿ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸುಮಾರು ಒಂದು 10,000 ಕೋಟಿ ಹೊರೆ ಆಗಿತ್ತು. ಬಟ್ ಈಗ 7ನೇ ವೇತನಕ್ಕೆ ಈಗ 7,500 ಕೋಟಿ ರೂಪಾಯಿ ಹೊರೆ ಆಗಲಿದೆ. ಬಟ್ 2024-25ನೇ ಸಾಲಿನ ಬಜೆಟ್ನಲ್ಲಿ 7ನೇ ವೇತನ ಆಯೋಗದ ವರದಿ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 15,431 ಕೋಟಿ ರೂಪಾಯಿ ಅನುದಾನವನ್ನು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮೀಸಲಿಟ್ಟಿದ್ರು. ಕರ್ನಾಟಕ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ಇಂದು ನಡೆದಂಥ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆಯ ಮಾಹಿತಿಗಳನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಬಲ್ಲ ಮೂಲಗಳು ಮತ್ತು ಕೆಲವರು ಹೇಳಿರುವಂಥ ಮಾಹಿತಿಗಳ ಪ್ರಕಾರ ಇಂದು ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ 7ನೇ ವೇತನ ಆಯೋಗ ಶಿಫಾರಸು ಮಾಡಿರುವಂಥ 27.50% ವೇತನ ನಿಗದಿಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಎಂಬತಕ್ಕಂಥ ಮಾಹಿತಿ ಸಿಕ್ಕಿದೆ. ಹಾಗೆಯೇ 1/7/2022ರಿಂದ ಕಾಲ್ಪನಿಕವಾಗಿ ವೇತನವನ್ನು ನಿಗದಿಪಡಿಸಲು ಸಹ ಇಂದಿನ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂಬತಕ್ಕಂಥ ಮಾಹಿತಿ ಸಿಕ್ಕಿದೆ. ಹಾಗೂ 1/4/24 ಬದಲಾಗಿ ಆರ್ಥಿಕ ಸೌಲಭ್ಯವನ್ನು 1/8/24ರಿಂದ ಜಾರಿಗೆ ಬರುವಂತೆ ಆರ್ಥಿಕ ಸೌಲಭ್ಯವನ್ನು ನೀಡಲು ಸಹ ಇಂದಿನ ಸಚಿವ ಸಂಪುಟ ಅನುಮೋದನೆ ನೀಡುವಂಥ ಮಾಹಿತಿ ಕೂಡ ನಮಗೆ ಸಿಕ್ಕಿರುವಂಥ ವಿಚಾರ. ಸೊ ಅದೇನೇ ಇರಲಿ, ಇಷ್ಟು ರೀತಿಯ ತೀರ್ಮಾನಗಳು ಆದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತಿನ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿರುವಂಥ ತೀರ್ಮಾನ ಅತ್ಯಂತ ಸಂತೋಷ. ಇನ್ನು ಈ ವರುಣನ ಅಬ್ಬರಕ್ಕೆ ಕರುನಾಡು ಕಂಗಾಲಾಗಿದೆ. ಧಾರಾಕಾರವಾಗಿ ಸುರಿತಾ ಇರುವಂಥ ಈ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದ್ದು ಅಪಾರ ಪ್ರಮಾಣದ ಹಾನಿಯಾಗಿದೆ. ಹಾಗಾದರೆ ರಾಜ್ಯದಲ್ಲಿ ಹಾಗೆ ರಾಷ್ಟ್ರದಲ್ಲಿ ಎಲ್ಲೆಲ್ಲ ಮಳೆ ಆಗ್ತಾ ಇದೆ ವಿಪರೀತ, ಇದರಿಂದ ಜನಜೀವನ ಯಾವ ರೀತಿಯಾಗಿ ಹೈರಾಣಾಗಿದೆ ಈ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯಾದ್ಯಂತ ಅಬ್ಬರಿಸಿ ಬೊಬ್ಬೆರಿದ ವರುಣ. ರಣಭೀಕರ ಮಳೆಗೆ ಜನ ಜಾನುವಾರು ತತ್ತರ. ರಾಜ್ಯಾದ್ಯಂತ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆಯುತ್ತಿದ್ದಾನೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಜನ ಹೈರಾಣಾಗಿದ್ದಾರೆ. ಒಂದೆಡೆ ರಸ್ತೆಗಳು ಜಲಾವೃತವಾಗಿ ಸಂಚಾರ ಅಸ್ತವ್ಯಸ್ತವಾದರೆ ಮತ್ತೊಂದೆಡೆ ಮನೆ ಗೋಡೆಗಳು ಕುಸಿದಿದ್ದು ವಿದ್ಯುತ್ ಕಂಬಗಳು ಧರೆಗುರುಳಿವೆ. ರಾಜ್ಯದಲ್ಲಿ ಎಲ್ಲೆಲ್ಲಿ ಮಳೆ ಅಬ್ಬರ ಜೋರಾಗಿತ್ತು ಅನ್ನೋದನ್ನ ನೋಡೋದಾದ್ರೆ ಉಡುಪಿಯಲ್ಲಿ ಮಳೆ, ಶಾಲೆ ಗೋಡೆ ಕುಸಿತ. ಉಡುಪಿಯಲ್ಲಿ ವ್ಯಾಪಕ ಮಳೆಗೆ ಶಾಲೆಯ ಗೋಡೆ ಕುಸಿದು ಬಿದ್ದಿದೆ. ದೊಡ್ಡಗುಡ್ಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟ ಬಡಿಸುವ ಕೋಣೆ ಗೋಡೆ ಕುಸಿತಗೊಂಡಿದ್ದು ವಿದ್ಯಾರ್ಥಿಗಳು ಇಲ್ಲದೆ ಇದ್ದಿದ್ರಿಂದ ದೊಡ್ಡ ಅನಾಹುತ ತಪ್ಪಿದೆ. ಕಾರ್ ಮೇಲೆ ಬಿದ್ದ ಮರದ ಕೊಂಬೆ. ದಾವಣಗೆರೆಯಲ್ಲೂ ವರುಣನ ಅಬ್ಬರ ಜೋರಾಗಿದೆ. ನಿರಂತರ ಮಳೆಗೆ ದಾವಣಗೆರೆಯ ತರಳಬಾಳು ಬಡಾವಣೆಯಲ್ಲಿ ಕಾರ್ ಮೇಲೆ ಮರದ ಕೊಂಬೆ ಮುರಿದು ಬಿದ್ದಿದೆ. ಮರದ ಕೊಂಬೆ ಮುರಿದು ವಿದ್ಯುತ್ ಕಂಬದ ಮೇಲೆ ಬಿದ್ದಿದ್ರಿಂದ 3 ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಮರ
ವಿದ್ಯುತ್ ಕಂಬಗಳು ಧರಾಶಾಯಿ. ಸೂರ್ತಲೆ ಪಾಂಡಿ ತಲಕಾವರಿಗೆ ಹೋಗುವ ರಸ್ತೆ. ಕೊಡಗಿನಲ್ಲಿ ಸುರಿದ ಧಾರಾಕಾರ ಮಳೆಗೆ ಮರಗಳು, ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ಮಡಿಕೇರಿ ಸಮೀಪದ ಗಾಳಿಬೀಡು ಗ್ರಾಮದಲ್ಲಿ ವಿದ್ಯುತ್ ತಂತಿ ಕಂಬಗಳು ತುಂಡಾದ ಹಿನ್ನೆಲೆ ವಿದ್ಯುತ್ ಸಂಪರ್ಕ ಇಲ್ಲದೆ ಕತ್ತಲಲ್ಲೇ ಕಾಲ ಕಳೆಯಬೇಕಾಯಿತು. ಕುಮಾರಧಾರ ಸ್ನಾನಘಟ್ಟ ಮುಳುಗಡೆ. ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಿಂದ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದೆ. ನದಿಗೆ ಇಳಿಯದಂತೆ ಭಕ್ತರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ನದಿ ತೀರದಲ್ಲಿ ದೇವಳದ ಭದ್ರತಾ ಸಿಬ್ಬಂದಿ ಹೋಂಗಾರ್ಡ್ಗಳನ್ನು ನಿಯೋಜಿಸಲಾಗಿದೆ. ಹೊನ್ನಾವರ ಬೆಂಗಳೂರು ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗ್ತಾ ಇದೆ. ಹೊನ್ನಾವರ ಬೆಂಗಳೂರು ಹೆದ್ದಾರಿಯಲ್ಲಿ ಮತ್ತೆ ಗುಡ್ಡ ಕುಸಿತವಾಗಿದೆ. ಗಿಡ ಮರ ಸಹಿತ ಹೆದ್ದಾರಿಗೆ ಮಣ್ಣು ಕುಸಿದು ಹೊನ್ನಾವರ ಸಾಗರ ಬೆಂಗಳೂರು ಸಂಚಾರ ಅಸ್ತವ್ಯಸ್ತವಾಗಿದೆ. ಕಳೆದ 15 ದಿನಗಳಲ್ಲಿ ಹೆದ್ದಾರಿ 69ರಲ್ಲಿ 4ನೇ ಬಾರಿ ಗುಡ್ಡ ಕುಸಿತವಾಗಿದೆ. ರಾಜ್ಯಾದ್ಯಂತ ವರುಣದೇವ ಸಾಲು ಸಾಲು ಅವಾಂತರಗಳನ್ನ ಸೃಷ್ಟಿ ಮಾಡ್ತಿದ್ದಾನೆ. ಮನೆಗಳನ್ನ ಕಳೆದುಕೊಂಡ ಜನ ಕಣ್ಣೀರನ್ನ ಹಾಕ್ತಿದ್ರೆ, ಬೆಳೆ ಕಳೆದುಕೊಂಡ ರೈತರು ಕಂಗಾಲಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಮೊದಲೇ ಮಳೆರಾಯ ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ಆದ್ರೆ ಅಬ್ಬರದ ಮಳೆಯಲ್ಲೂ ಕೂಡ ಈ ಪ್ರವಾಸಿಗರ ಹುಚ್ಚಾಟ ಮೆರಿತಾ ಇದ್ದಾರೆ. ಹುಚ್ಚು ರೀಲ್ಸ್ಗಾಗಿ, ಲೈಕ್ಗಾಗಿ ತಮ್ಮ ಪ್ರಾಣವನ್ನೇ ಅಡ ಇಡ್ತಿದ್ದಾರೆ. ಹಾಗಾದ್ರೆ ಇವತ್ತಿನ ಲಿಸ್ಟಲ್ಲಿ ಯಾರೆಲ್ಲ ಇದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ರಸ್ತೆ ತುಂಬೆಲ್ಲ ಕೆಸರು, ಗುಂಡಿ ಗೊಟರಿನಲ್ಲಿ ಭಯಾನಕ ಸ್ಟೆಂಟ್, ಉಪ್ಪು ತಗ್ಗು ಪ್ರದೇಶದಲ್ಲಿ ಡೆಡ್ಲಿ ವೇಲಿಂಗ್, ಕರ್ಕಶ ಶಬ್ದ, ಹಾರನ್ ಮೂಲಕ ಹುಚ್ಚಾಟ, ಕಿರಿದಾದ ರಸ್ತೆಯಲ್ಲಿ ಪ್ರವಾಸಿಗರ ಹುಚ್ಚು ರೇಸ್. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಧೋ ಅಂತ ಮಳೆ ಸುರಿಯುತ್ತಿದೆ. ರಸ್ತೆಗಳೆಲ್ಲ ಕೆಸರುಮಯವಾಗಿದೆ. ಇಂತಹ ಕೆಸರು ರಸ್ತೆಯಲ್ಲಿ ಯುವಕರು ಹುಚ್ಚಾಟವಾಡಿದ್ದಾರೆ. ರಾಣಿಜೆರಿ ಫಾಲ್ಸ್ ರಸ್ತೆಯಲ್ಲಿ ಮನ ಬಂದಂತೆ ಬೈಕ್ ರೈಡ್ ಮಾಡ್ತಿದ್ದಾರೆ. ಮಳೆ ಅಬ್ಬರಿಸ್ತಾ ಇದೆ. ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ಅಲೆಗಳು ಅಪ್ಪಳಿಸ್ತಿವೆ. ಆದ್ರೆ ಈ ಪ್ರವಾಸಿಗರು ಹೇಗೆ ಹುಚ್ಚಾಟ ಮೆರೆಯುತ್ತಿದ್ದಾರೆ ನೋಡಿ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಕುಡ್ಲಾ ಬೀಚ್ನಲ್ಲಿ ನಡೆದಿರುವ ಹುಚ್ಚಾಟವಿದು. ಸುರಿಯೋ ಮಳೆಯಲ್ಲಿ ಅಪ್ಪಳಿಸುತ್ತಿರುವ ಈ ಅಲೆಗಳನ್ನ ನೋಡಿದ್ರೆ ಎದೆ ಝಲ್ಲನ್ಸುತ್ತೆ. ಇಷ್ಟಾದ್ರೂ ಈ ಬಂಡ ಪ್ರವಾಸಿಗರು ಕೈ ಹಿಡಿದುಕೊಂಡು ಹೇಗೆ ಮಸ್ತಿ ಮಾಡ್ತಿದ್ದಾರೆ ನೋಡಿ. ಹೊಸಳ್ಳಿ ಬೆಟ್ಟದಲ್ಲಿ ಪ್ರವಾಸಿಗರ ಹುಚ್ಚಾಟ. ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಮಳೆಯ ಗಮಲು ಹಬ್ಬಿದೆ. ಮಳೆಯಲ್ಲಿ ಮಿಂದೆದ್ದಿರುವ ಹೊಸಹಳ್ಳಿ ಬೆಟ್ಟ ಹಸಿರು ಸಿರಿಯನ್ನ ತೊಟ್ಟು ಕಂಗೊಳಿಸುತ್ತಿದೆ. ಇಂತಹ ಪ್ರಕೃತಿ ಸೌಂದರ್ಯವಿರುವಂತಹ ಬೆಟ್ಟದಲ್ಲಿ ಪ್ರವಾಸಿಗರು ಮನ ಬಂದಂತೆ ವಾಹನ ಚಲಾಯಿಸಿ ಹುಚ್ಚಾಟ ಮೆರೆಯುತ್ತಿದ್ದಾರೆ. ನೋಡಿದ್ರಲ್ಲ, ಮಳೆಯ ನಡುವೆ ಪ್ರವಾಸಿಗರು ಹೇಗೆ ಹುಚ್ಚಾಟ ಮೆರೆಯುತ್ತಿದ್ದಾರೆ ಅಂತ. ಖುಷಿ ಇರಲಿ, ಖುಷಿಯಲ್ಲಿ ಮೈ ಮರೆತರೆ ಅಪಾಯ ಫೇಕ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.